ಲಕ್ಷ್ಮಣನನ್ನು ಕಾಡಿದ ಕೋತಿ ಸೈನ್ಯದಿಂದಲೇ ರಾಮಸೇತು ಕಟ್ಟಿಸಿದ ರಾಮನು ಹೇಗೆ, ಬನ್ನಿ ನೋಡೋಣ. ಸೀತೆಯ ಕಣ್ಮರೆಯಾದ ನಂತರ ರಾಮ ಮತ್ತು ಲಕ್ಷ್ಮಣರು ಹುಡುಕಲು ಪ್ರಾರಂಭಿಸಿದರು. ಅವರು ನಿಗೂಢವಾದ ಕಾಡಿನಲ್ಲಿ ಅವಳ ಹೆಸರನ್ನು ಕರೆದು ಗಂಟೆಗಳ ಕಾಲ ಹುಡುಕುತ್ತಿದ್ದರು. ಆದರೆ ಯಾವುದೇ ಪ್ರತ್ಯುತ್ತರವಿರಲಿಲ್ಲ. ಒಂದು ದಿನ ತಮ್ಮ ವಿಫಲ ಹುಡುಕಾಟದ ಮಧ್ಯೆ ಹಸಿವಿನಿಂದ ದಣಿದ ಸಹೋದರರು ಸ್ವಲ್ಪ ಆಹಾರ ಮತ್ತು ನೀರಿಗಾಗಿ ಸುತ್ತಲೂ ಹುಡುಕಾಡಿ ಮರದ ಕೆಳಗೆ ಕುಳಿತುಕೊಂಡರು. ಸೀತೆ ಕಣ್ಮರೆಯಾದ ನಂತರ ಸರಿಯಾಗಿ ಊಟ ಮಾಡದ ರಾಮನ ಬಗ್ಗೆ ಲಕ್ಷ್ಮಣನು ವಿಶೇಷವಾಗಿ ಚಿಂತಿತನಾಗಿದ್ದನು. ಇಲ್ಲಿ ಕುಳಿತುಕೊಳ್ಳಿ ಸಹೋದರ, ನಾನು ಸ್ವಲ್ಪ ನೀರು ಮತ್ತು ಆಹಾರಕ್ಕಾಗಿ ಇಲ್ಲೇ ಸುತ್ತಲೂ ನೋಡಿಕೊಂಡು ಬರುತ್ತೇನೆ ಎಂದು ಹೇಳಿ ಲಕ್ಷ್ಮಣ ನೀರಿನ ಮೂಲವನ್ನು ಹುಡುಕಲು ಎತ್ತರದ ಮರವನ್ನು ಹತ್ತಿದನು. ಮರದ ಮೇಲಿಂದ ಲಕ್ಷ್ಮಣ ಮಾಗಿದ ಹಣ್ಣುಗಳಿಂದ ತುಂಬಿದ ತೋಟವೊಂದನ್ನು ನೋಡಿದನು. ಇದು ಯಾರೋ ಒಬ್ಬರ ಖಾಸಗಿ ತೋಟವಾಗಿರಬೇಕು, ಏಕೆಂದರೆ ಅದನ್ನು ಚೆನ್ನಾಗಿ ಪೋಷಿಸಲಾಗಿದೆ ಎಂದು ಅವನು ತನ್ನೊಳಗೆ ಯೋಚಿಸಿದನು. ಕೆಳಗೆ ಇಳಿಯುತ್ತಿದ್ದಂತೆ ರಾಮನಿಗೆ ಸ್ವಲ್ಪ ಹಣ ಕೊಡುವಂತೆ ಕೇಳಿ ತೋಟದ ಕಡೆಗೆ ನಡೆದನು. ಹಣ್ಣಿನ ತೋಟದಲ್ಲಿ ಪ್ರವೇಶ ದ್ವಾರವನ್ನು ಕಾವಲು ಕಾಯುವ ಯಾರನ್ನು ಅವನು ಕಾಣಲಿಲ್ಲ. ಅವರು ತೋಟವನ್ನು ನೋಡಿಕೊಳ್ಳಲು ಯಾರಾದರೂ ಇದ್ದಾರೆಯೇ ಎಂದು ಕೂಗುತ್ತಾನೆ. ಆದರೆ ಯಾರು ಅವನ ಕರೆಗೆ ಉತ್ತರಿಸಲಿಲ್ಲ. ಕೊನೆಗೆ ಮರದ ಕೆಳಗೆ ಕೆಲವು ನಾಣ್ಯಗಳನ್ನು ಇಟ್ಟುಕೊಂಡ ನಂತರ ಮರ ಹತ್ತಿ ಕೆಲವು ಮಾಗಿದ ಹಣ್ಣುಗಳನ್ನು ಕೊಯ್ದನು. ನಂತರ ಅವನು ರಾಮನ ಬಳಿಗೆ ಹಿಂತಿರುಗಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ಒಂದು ದೊಡ್ಡ ಕೋತಿಯು ಎಲ್ಲಿಂದಲೋ ಬಂದು ಅವನನ್ನು ತಡೆಯಿತು. ಹೇ ಕಳ್ಳ, ನೀನು ನನ್ನ ಯಜಮಾನನ ತೋಟದಿಂದ ಹಣ್ಣುಗಳನ್ನು ಕದಿಯುತ್ತಿದ್ದೀಯಾ ಎಂದು ಲಕ್ಷ್ಮಣನನ್ನು ಗದರಿಸಿದನು. ಅಲ್ಲದೆ ನಾನು ಮಹಾದೇವನ ಈ ತೋಟವನ್ನು ಕಾಯುತ್ತಿರುವಾಗ ಈ ಹಣ್ಣುಗಳನ್ನು ಕದಿಯಲು ನಿನಗೆ ಎಷ್ಟು ಧೈರ್ಯ ಎಂದು ಕೋತಿ ಗರ್ಜಿಸಿತು. ಲಕ್ಷ್ಮಣ, ಹೇ ಕೋತಿಯೇ, ನಾನು ಕಳ್ಳನಲ್ಲ. ನಾನು ತೋಟ ಕಾಯುವವರನ್ನು ಕೂಗಲು ಪ್ರಯತ್ನಿಸಿದೆ, ಆದರೆ ನನ್ನ ಕರೆಗೆ ಯಾರೂ ಪ್ರತಿಕ್ರಿಯಿಸಲಿಲ್ಲ. ಹಾಗಾಗಿ ಹಸಿದು ದಣಿದಿರುವ ಅಣ್ಣನಿಗೆ ಒಂದಿಷ್ಟು ಹಣ್ಣುಗಳನ್ನು ಕೊಯ್ದುಕೊಂಡೆ. ಆದರೆ ಖಂಡಿತ ನಾನು ಸ್ವಲ್ಪ ಹಣವನ್ನು ಮರದ ಕೆಳಗೆ ಬಿಟ್ಟಿದ್ದೇನೆ ಎಂದು ಅವನು ತಿರುಗಿ ಮರದ ಬುಡವನ್ನು ತೋರಿಸಿದಾಗ ಅಲ್ಲಿ ಹಣವಿರಲಿಲ್ಲ. ಇದನ್ನು ಗಮನಿಸಿ ಕೋಪಗೊಂಡ ಕೋತಿಯು ಲಕ್ಷ್ಮಣನತ್ತ ಧಾವಿಸಿತು. ನೀನು ಕಳ್ಳ ಮಾತ್ರವಲ್ಲ, ಸುಳ್ಳಗಾರನೂ ಕೂಡ ಎಂದು ಹೇಳಿತು. ಅಲ್ಲದೆ ಆ ಕೋತಿಯು ಲಕ್ಷ್ಮಣನ ಕುತ್ತಿಗೆಯಿಂದ ಹಿಡಿದು ಅವನನ್ನು ತನ್ನ ದೊಡ್ಡ ಬಾಯಿಯಿಂದ ನುಂಗಿತು. ಅತ್ತ ಲಕ್ಷ್ಮಣ ಹಿಂತಿರುಗದ್ದರಿಂದ ರಾಮನು ಚಡಪಡಿಸುತ್ತಿದ್ದನು. ಅವನು ಯಾಕೆ ಇಷ್ಟು ಸಮಯ ತೆಗೆದುಕೊಳ್ಳುತ್ತಿದ್ದಾನೆ ಎಂದು ರಾಮ ಆಶ್ಚರ್ಯಚಕಿತನಾದನು. ಅಲ್ಲಿಂದ ಸೀದಾ ತೋಟದ ಕಡೆಗೆ ರಾಮ ಹೊರಟನು. ಆಗ ಪ್ರವೇಶ ದ್ವಾರದಲ್ಲಿ ಕಾವಲು ಕಾಯುತ್ತಿರುವ ದೊಡ್ಡ ಕೋತಿಯನ್ನು ರಾಮನು ನೋಡಿದನು. ಈ ದೊಡ್ಡ ಕೋತಿಯು ನನ್ನ ಸಹೋದರನಿಗೆ ಹಾನಿ ಮಾಡುವುದು ಎಂದು ನನಗೆ ಖಾತ್ರಿಯಿದೆ ಎಂಬ ಆಲೋಚನೆಯು ರಾಮನ ಮನಸ್ಸನ್ನು ದಾಟಿತು. ಹೀಗಾಗಿ ಅವನು ತನ್ನ ಬಿಲ್ಲು ಮತ್ತು ಬಾಣವನ್ನು ಹನುಮಂತನ ಕಡೆಗೆ ಗುರಿಪಡಿಸಿದನು. ಪ್ರತಿಯಾಗಿ ಹನುಮಂತನು ರಾಮನ ಮೇಲೆ ಹಾರಿದನು. ಆದರೆ ರಾಮನು ವೇಗವಾಗಿ ಹನುಮಂತನನ್ನು ಹಿಡಿದು ಹಿಸುಕಿದನು. ಆಗ ಹನುಮಂತ ತುಂಬ ನೋವಿನಿಂದ ಕಿರುಚಿದನು. ಈ ಕಿರುಚಾಟ ಎಷ್ಟು ಜೋರಾಗಿತ್ತೆಂದರೆ ಕೈಲಾಸದಲ್ಲಿ ಕುಳಿತಿದ್ದ ಈಶ್ವರ ಮತ್ತು ಗೌರಿ ಪಾರ್ವತಿಗೆ ಕೇಳಿಸಿತು. ಆಗ ಪಾರ್ವತಿ, ಹನುಮಂತನ ಜೀವಕ್ಕೆ ದೊಡ್ಡ ಅಪಾಯವಿದೆ ಎಂದು ನನಗೆ ಬಲವಾಗಿ ಅನ್ನಿಸುತ್ತಿದೆ ಸ್ವಾಮಿ. ಅವನು ತುಂಬ ಅಪಾಯದಲ್ಲಿದ್ದಾನೆ, ನೀವು ಅವನಿಗೆ ಸಹಾಯ ಮಾಡಬೇಕಾಗಿದೆ ಎಂದು ಗೌರಿ ಪಾರ್ವತಿ ಮಹಾದೇವನನ್ನು ದುಂಬಾಲು ಬಿದ್ದರು. ಆಗ ಮಹಾದೇವನು ತೋಟಕ್ಕೆ ಬಂದಾಗ ರಾಮನು ತನ್ನ ಕೈಗಳಿಂದ ಹನುಮಂತನನ್ನು ಹಿಡಿದು ಹಲ್ಲೆ ಮಾಡುವುದನ್ನು ನೋಡಿದನು. ಆಗ ಪರಮೇಶ್ವರ ರಾಮನಿಗೆ ಸವಾಲಿಸಿದ, ಓ ಅಪರಿಚಿತರೇ, ಕೋತಿಯೊಂದಿಗೆ ಏಕೆ ಕುಸ್ತಿಯಾಡಬೇಕು? ನೀನು ಗಂಡಸಾಗಿದ್ದರೆ ನನ್ನಂತವನ ಜೊತೆ ಜಗಳ ಮಾಡು ಎನ್ನುತ್ತಾನೆ. ಆಗ ರಾಮನು ತನ್ನ ಧನುಸ್ಸನ್ನು ಇಟ್ಟುಕೊಂಡು ಮಹಾದೇವನೊಂದಿಗೆ ಕುಸ್ತಿಯಾಡಲು ಸಿದ್ಧನಾದನು. ಅವನು ಮಹಾದೇವನನ್ನು ನೋಡುತ್ತಿದ್ದಂತೆ ಮಹಾದೇವನು ತನ್ನ ಚರ್ಮದ ಬಣ್ಣದ ವಿಚಿತ್ರವಾದ ಚರ್ಮದ ಕಾಯಿಲೆಯಿಂದ ಬಳಲುತ್ತಿದ್ದನು. ಅಂಜನಿಯ ಶಾಪವೇ ಮಹಾದೇವನಿಗೆ ಚರ್ಮರೋಗಕ್ಕೆ ಕಾರಣವಾಗಿತ್ತು ಮತ್ತು ವಿಷ್ಣು ಮಾತ್ರ ಅದನ್ನು ಗುಣಪಡಿಸಲು ಸಾಧ್ಯವಾಯಿತು. ಕುಸ್ತಿಯ ತಯಾರಿಯಲ್ಲಿ ರಾಮ ಮಹಾದೇವನ ದೇಹವನ್ನು ಮುಟ್ಟಿದ ತಕ್ಷಣ
ಮಹಾದೇವನ ಚರ್ಮ ರೋಗವು ಮಾಯವಾಯಿತು. ಆಗ ತನ್ನೆದುರಿಗಿರುವ ವ್ಯಕ್ತಿ ವಿಷ್ಣುವೇ ಹೊರತು ಬೇರಾರೂ ಅಲ್ಲ ಎಂದು ಮಹಾದೇವ ಅರಿತುಕೊಂಡ. ಅವನು ರಾಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಿದನು, ಓ ಮಹಾವಿಷ್ಣುವೇ, ನಿನ್ನನ್ನು ಗುರುತಿಸದಿರುವುದಕ್ಕೆ ನನ್ನನ್ನು ಕ್ಷಮಿಸು. ನನ್ನ ಸೇವಕ ಹನುಮಂತನ ಮೇಲೆ ನಿನಗೇಕೆ ಕೋಪ ಎಂದು ಪ್ರಶ್ನಿಸಿದಾಗ ಸೀತೆ ಮತ್ತು ಲಕ್ಷ್ಮಣ ಕಾಣೆಯಾದ ಕಥೆಯನ್ನು ರಾಮನು ಮಹಾದೇವನಿಗೆ ಹೇಳಿದನು. ಆಗ ಹನುಮಂತನು ತಕ್ಷಣವೇ ಲಕ್ಷ್ಮಣನನ್ನು ತನ್ನ ಬಾಯಿಂದ ಮರಳಿ ಹೊರಗೆ ತಂದನು. ನಂತರ ಪರಮೇಶ್ವರನು ಹನುಮಂತನಿಗೆ ಸೀತೆಯ ಹುಡುಕಾಟದಲ್ಲಿ ರಾಮನಿಗೆ ಸಹಾಯ ಮಾಡಲು ಮತ್ತು ಬೆಂಬಲಿಸಲು ಆದೇಶಿಸಿದನು. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.